ನಮಸ್ಕಾರ ಸ್ನೇಹಿತರೆ, ಅಥರ್ವ ಗ್ಲೋಬಲ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಬಾಬರ್ ನಾಮ ಈ ಗ್ರಂಥವನ್ನು ಬರೆದವನು ಬಾಬರ್. ಈತ ಭಾರತದ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಕೂಡ ಹೌದು. ಈತನ ಪೂರ್ಣ ಹೆಸರು ಜಹೀದುದ್ದೀನ್ ಮೊಹಮ್ಮದ್ ಬಾಬರ್. ಈತ ತನ್ನ ಸ್ಮೃತಿಗಳನ್ನು ಟರ್ಕಿಯಲ್ಲಿ ಬರೆದಿದ್ದಾನೆ. ಇದನ್ನು ಟರ್ಕಿಯಲ್ಲಿ ತುಜುಕ್ ಇ ಬಾಬರಿ ಅಥವಾ ವಾಕಿಯತ್ ಇ ಬಾಬರಿ ಎಂದು ಕರೆಯಲಾಗ್ತದೆ. ಅಕ್ಬರ್ನ ಕಾಲದಲ್ಲಿ ಇದನ್ನು ಪರ್ಷಿಯನ್ ಭಾಷೆಗೆ ಪೈಂದಾ ಖಾನ್ ಅಂತಕ್ಕಂಥವನು ಅನುವಾದಿಸಿ ಬಾಬರ್ ನಾಮ ಎಂದು ಕರೆದ. ಅನಂತರ ಅಬ್ದುರ್ ರಹೀಮ್ ಮಿರ್ಜಾ ಅಂತಕ್ಕಂಥವನು ಕೂಡ ಇದನ್ನು ಎರಡನೇ ಬಾರಿಗೆ ಇದೇ ಕಾಲದಲ್ಲಿ ಪರ್ಷಿಯನ್ ಭಾಷೆಗೆ ಅನುವಾದಿಸಿದ್ದಾನೆ. ಇದರ ಜೊತೆಗೆ ಇಂಗ್ಲೀಷ್ ಇನ್ನಿತರ ಭಾಷೆಗಳಿಗೆ ಇದು ಅನುವಾದವನ್ನು ಗೊಂಡಿರ್ತಕ್ಕಂಥದ್ದು. ಬಾಬರ್ ನಾಮ ಬಾಬರ್ನ ಮೊದಲ 12ನೇ ವಯಸ್ಸಿನಿಂದ 40ನೇ ವರ್ಷದವರೆಗಿನ ಅನುಭವಗಳ ನೆನಪುಗಳನ್ನು ಒಳಗೊಂಡಿದೆ. ಕಾವ್ಯಮಯವಾದ ಶೈಲಿಗೆ ಹೆಸರಾದ ಈ ಗ್ರಂಥದಲ್ಲಿ ಭಾರತದ ಅಂದಿನ ಜನಜೀವನವನ್ನು ಕಣ್ಣಿಗೆ ಕಟ್ಟುವಂತೆ ಬಹು ಮನೋಜ್ಞವಾಗಿ ಸತ್ಯನಿಷ್ಠವಾಗಿಯೂ ವರ್ಣಿಸಿದೆ ಎನ್ನಬಹುದು. ಇಲ್ಲಿಯ ಹವಾಮಾನ, ನೈಸರ್ಗಿಕ ವರ್ಣನೆಯಲ್ಲದೆ ಅಂದಿನ ಕೈಗಾರಿಕೆ ಮತ್ತು ಕುಶಲ ಕಲೆಗಳ ವಿವರ ಇದರಲ್ಲಿದೆ. ಒಟ್ಟಿನಲ್ಲಿ ಈ ಗ್ರಂಥ ಜನಜೀವನವನ್ನು ಪ್ರತಿಬಿಂಬಿಸ್ತಕ್ಕಂಥ ಕೈಗನ್ನಡಿಯಾಗಿದ್ದು ಮಹತ್ವಪೂರ್ಣ ಐತಿಹಾಸಿಕ ಸಾಹಿತ್ಯ ಕೃತಿಗಳಲ್ಲಿ ಒಂದಾಗಿದೆ. ಬಾಬರ್ ತನ್ನ ಬಾಬರ್ ನಾಮದಲ್ಲಿ ಭಾರತದ ಕುರಿತು ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ವರ್ಣಿಸಿದ್ದಾನೆ. ಈ ಅಧ್ಯಾಯದಲ್ಲಿ ಭಾರತವನ್ನು ಹಿಂದೂಸ್ತಾನವೆಂದು ಕರೆದಿದ್ದಾನೆ. ಹಿಂದೂಸ್ತಾನ ಬಹು ವಿಸ್ತಾರವಾಗಿಯೂ ಜನನಿಬಿಡವಾಗಿಯೂ ದವಸ ಧಾನ್ಯಗಳಿಂದ ತುಂಬಿದೆ. ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಇದನ್ನು ಸಮುದ್ರಗಳು ಆವರಿಸಿಕೊಂಡಿದ್ದಾವೆ. ಇಲ್ಲಿನ ಹವಾಗುಣದಲ್ಲಿ 3 ಋತುಗಳು ಪ್ರಧಾನವಾಗಿದ್ದಾವೆ. ಅರಣ್ಯ, ನದಿಗಳು, ಪರ್ವತಗಳು ಮತ್ತು ಮರಳುಗಾಡಿನಿಂದ ಕೂಡಿದೆ. ಈ ದೇಶ ವಿವಿಧ ಪ್ರಾಣಿಗಳು, ಪಶು ಪಕ್ಷಿಗಳಲ್ಲದೆ ವಿವಿಧ ಜನಾಂಗ ಮತ್ತು ಭಾಷೆಗಳಿಂದ ಕೂಡಿದೆ. ದೇಶದಾದ್ಯಂತವಿರುವ ಹವಾಮಾನ ಹಾಗೂ ಮಳೆಗಾಲ ಏಕರೂಪವಾಗಿಲ್ಲ, ಎಲ್ಲ ಕಡೆಗೆ ಭಿನ್ನ ಭಿನ್ನವಾಗಿದೆ. ಹಿಂದೂಗಳು ಹಿಮಾಲಯ ಪರ್ವತಗಳನ್ನು ಸವಾಲಾಕ್ ಪರ್ವತಗಳೆಂದು ಕರೀತಾ ಇದ್ರು. ಸವಾಲಾಕ್ ಎಂದರೆ 1,25,000 ಪರ್ವತಗಳು ಅಂತಕ್ಕಂಥ ಅರ್ಥ. ಈ ಪರ್ವತಗಳು ಯಾವಾಗಲೂ ಮಂಜಿನಿಂದ ಆವೃತವಾಗಿರ್ತವೆ. ಹಿಂದೂಗಳು ದಿನವನ್ನು 60 ಗಳಿಗೆಗಳನ್ನಾಗಿಯೂ, ವಾರವನ್ನು 7 ದಿವಸಗಳನ್ನಾಗಿಯೂ, ತಿಂಗಳುಗಳನ್ನು 4 ವಾರಗಳನ್ನಾಗಿಯೂ, ವರ್ಷವನ್ನು 12 ತಿಂಗಳುಗಳನ್ನಾಗಿಯೂ ವಿಂಗಡಿಸಿದ್ದಾರೆ. 3 ವರ್ಷಕ್ಕೊಮ್ಮೆ ಒಂದು ಅಧಿಕ ಮಾಸವನ್ನು ಸೇರಿಸಿದ್ದಾರೆ. ಉತ್ತಮ ಬಗೆಯ ತೂಕ ಮತ್ತು ಅಳತೆಗಳಿವೆ. 1ರಿಂದ ಶತಕೋಟಿಗೂ ಮೀರಿ ಎನಿಸುತ್ತಾರೆ ಮುಂತಾಗಿ ಬಾಬರ್ ಬರೆದುಕೊಂಡಿದ್ದಾನೆ. ಆ ಮುಂದೆ ಬಾಬರ್ ಭಾರತದಲ್ಲಿನ ಕೆಲವು ಲೋಪದೋಷಗಳ ಬಗ್ಗೆ ಬರೀತಾನೆ. ಹಿಂದೂಸ್ತಾನದ ಜನರು ಕೊಳಕರು, ಸಾಮಾಜಿಕ ಸಂಪರ್ಕ ಕಡಿಮೆ, ಭೇಟಿ ಕೊಡುವುದು ಆಹ್ವಾನಿಸುವುದು ಕಡಿಮೆ, ಒಳ್ಳೆಯ ನಡೆಯಿಲ್ಲ, ಒಳ್ಳೆಯ ಕುದುರೆಗಳಿಲ್ಲ, ನಾಯಿಗಳಿಲ್ಲ, ಒಳ್ಳೆಯ ದ್ರಾಕ್ಷಿ ಅಥವಾ ಖರ್ಜೂರವಿಲ್ಲ, ತಂಪು ಪಾನೀಯವಿಲ್ಲ, ಬಜಾರ್ಗಳಲ್ಲಿ ಒಳ್ಳೆಯ ರೊಟ್ಟಿ ಸಿಗುವುದಿಲ್ಲ, ಬಿಸಿ ನೀರಿನ ಸ್ನಾನವಾಗಲಿ ಮೇಣದ ಬತ್ತಿಯಾಗಲಿ ಇಲ್ಲ ಎಂದಿದ್ದಾನೆ. ಇಲ್ಲಿಯ ದೀಪದ ವ್ಯವಸ್ಥೆಯ ಕುರಿತು ಬರೆದು ಮೇಣದ ಬತ್ತಿ ಇರುವ ಕಡೆ ದಿವಟಿಕೆಗಳನ್ನು ಉಪಯೋಗಿಸ್ತಾರೆ. ಅಧಿಕಾರಿಗಳು ಕೂಡ ಕತ್ತಲಲ್ಲಿ ಬರೆಯಬೇಕಾದ್ರೆ
ದಿವಟಿಕೆಗಳನ್ನ ಹಿಡಿದ ಪಂಜುದಾರರ ಪಕ್ಕ ನಿಂತಿರ್ತಾರೆ ಎಂದಿದ್ದಾನೆ. ವಸ್ತ್ರ ತೊಡುವ ಬಗ್ಗೆ ರೈತರು ಮತ್ತು ಸಾಮಾನ್ಯ ಜನರು ಲಂಗೂಟ ಧರಿಸ್ತಾರೆ, ಸ್ತ್ರೀಯರು ತಲೆ ಮೇಲೆ ಶರ್ಗನ್ನು ಹೊದ್ದಿರ್ತಾರೆ ಅಂತ ಬರೀತಾನೆ. ಆದರೆ ಬಾಬರ್ ದೂಷಿಸಲು ಕಾರಣವೇನೆಂದರೆ ಅವನಿಗೆ ಹಿಂದೂ ಸಮಾಜದ ಮೇಲ್ಮಟ್ಟದ ಜನರ ಸಂಪರ್ಕವಿರಲಿಲ್ಲ. ಕೇವಲ 4 ವರ್ಷ ಆಳ್ವಿಕೆ ಮಾಡಿದ ಬಾಬರ್ನಿಗೆ ಮೇಲ್ವರ್ಗದ ಜನರ ಜೊತೆ ಬೆರೆತಕ್ಕಂಥ ಅವಕಾಶ ಕೂಡ ದೊರೆಯಲಿಲ್ಲ. ಆಗಿನ ಕಾಲದಲ್ಲಿ ಮೇಲ್ವರ್ಗದ ಜನ ಉತ್ತಮ ಜ್ಞಾನ, ಉತ್ತಮ ಸಂಸ್ಕೃತಿಯನ್ನು ಹೊಂದಿದವರಾಗಿದ್ದರು. ಮುಂದುವರಿದು ಬಾಬರ್, ಭಾರತದಲ್ಲಿ ನದಿಗಳಿದ್ದರೂ ಕೂಡ ಉದ್ಯಾನವನಗಳು, ಚಿಲುಮೆಗಳು ಇಲ್ಲ. ರೈತರು, ಶ್ರೀಸಾಮಾನ್ಯರು ಲಂಗೋಟಿಗಳನ್ನ ಧರಿಸ್ತಾ ಇದ್ದರು ಅಂತಕ್ಕಂಥ ವಿಚಾರದ ಜೊತೆಗೆ ಇಲ್ಲಿನ ಸೈನ್ಯದಲ್ಲಿ ವಿವಿಧ ಜಾತಿಯವರಿಗೆ ಪ್ರತ್ಯೇಕ ಅಡುಗೆ ಮನೆಗಳಿವೆ. ಒಗ್ಗಟ್ಟಿಲ್ಲದ ಇವರನ್ನು ಗೆಲ್ಲೋದು ತುಂಬ ಸುಲಭವಾಗಿರ್ತಕ್ಕಂಥ ಕಾರ್ಯ ಎಂದಿದ್ದಾನೆ. ಭಾರತೀಯರು ನದಿ ನೀರನ್ನು ಕಾಲುವೆ ಮೂಲಕ ನೀರಾವರಿಗೆ ಸರಿಯಾಗಿ ಉಪಯೋಗಿಸಲಿಲ್ಲವೆಂದು, ನಗರಗಳಿಗೆ ನೀರಿನ ವ್ಯವಸ್ಥೆ ಇಲ್ಲವೆಂದು, ಬಾವಿಯಿಂದ ನೀರನ್ನು ಚರ್ಮದ ಚೀಲದಿಂದ ಹೊರಗೆ ತೆಗೆದು ಗಿಡಗಳಿಗೆ ನೀರುಣಿಸುತ್ತಾರೆಂದು ತಿಳಿಸ್ತಾನೆ. ಹಿಂದೂಸ್ತಾನದಲ್ಲಿ ಕುಶಲಕರ್ಮಿಗಳು ಹೇರಳ ಸಂಖ್ಯೆಯಲ್ಲಿದ್ದಾರೆ. ನಿರ್ದಿಷ್ಟ ಜಾತಿಯವರು ನಿರ್ದಿಷ್ಟ ಉದ್ಯೋಗವನ್ನು ಮಾಡ್ತಾರೆ. ಉದ್ಯೋಗವು ತಂದೆಯಿಂದ ಮಗನಿಗೆ ವರ್ಗಾವಣೆಯಾಗುತ್ತದೆ ಎಂದಿದ್ದಾನೆ. ಬಾಬರ ಪ್ರಕಾರ ತನ್ನ ಸಾಮ್ರಾಜ್ಯದ ಆದಾಯ 1528ರಲ್ಲಿ ಬೇರಾದಿಂದ ಬಿಹಾರದವರೆಗಿನ ಪ್ರದೇಶದಿಂದ 52 ಕೋಟಿ, ಇದರಲ್ಲಿ 8ರಿಂದ 9 ಕೋಟಿ ಕಪ್ಪದ ಹಣವಾಗಿತ್ತೆಂದಿದ್ದಾನೆ. ಹೀಗೆ ಬಾಬರ್ನ ಕಾಲದ ಭಾರತದ ವಿವಿಧ ಕ್ಷೇತ್ರಗಳ ಅಂಶಗಳನ್ನು ವಿಷದಪಡಿಸಿದ್ದಾನೆ. ಹೀಗಾಗಿ ಇದೊಂದು ಅಮೂಲ್ಯವಾಗಿರ್ತಕ್ಕಂಥ ಕೃತಿಯಾಗಿದೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.